ನನ್ನ ತಂಗಿ ತುಂಬ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ, ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅಂತ ತುಂಬ ಖುಷಿಯಾಗಿದ್ದೆ ಗೊತ್ತಾ. ಆದರೆ ಅದೆಲ್ಲ ಸುಳ್ಳು. ನೀನು ಎಷ್ಟು ಖುಷಿಯಾಗಿದೆಯಾ ಅನ್ನೋ ಸತ್ಯನ ನಿನ್ನೆ ನನ್ನ ಕಣ್ಣಾರೆ ನೋಡಿದೆ. ನಿನ್ನ ಜೀವನ ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಪುಟಿ. ಅಷ್ಟಕ್ಕೂ ನಿನ್ನ ಗಂಡಂಗೆ ನಿನ್ನ ಕಂಡ್ರೆ ಯಾಕಾಗಲ್ಲ ಅಂತ ತಪ್ಪು ನೀನೇನು ಮಾಡಿದ್ಯಾ? ಅಲ್ಲದೆ ನೀನು ಇಷ್ಟೆಲ್ಲ ಮದುವೆನೇ ಆಗಬಾರ್ದಿತ್ತು. ಇದನ್ನೆಲ್ಲ ನಿನ್ನೆನೇ ಬಂದು ಅವ್ರ ಹತ್ರ ಕೇಳಬೇಕು ಅಂದ್ಕೊಂಡೆ. ಆದರೆ ನನ್ನ ಕೋಪ ಯಾವಾಗ ಜಾಸ್ತಿ ಆಗುತ್ತೋ ನನಗೆ ಗೊತ್ತಿಲ್ಲ. ಅಲ್ಲದೆ ನಿಮ್ಮ ಜೀವನ ಈ ಥರ ಇದೆ ಅಂತ ನಮ್ಮ ಸಾಹೇಬರು ಗೊತ್ತಾದರೆ ಎಷ್ಟು ನೊಂದ್ಕೋತಾರೆ ಅಂತ ಏನು ಮಾತಾಡದೆ ಸುಮ್ಮನೆ ಬಂದೆ. ಹೇಳು ಪುಟಿ, ನಿನ್ನ ಗಂಡಂಗೆ ನಿನ್ನಿಂದ ಏನಂತ ಸಮಸ್ಯೆ? ಸಮಸ್ಯೆ ನನ್ನಿಂದ ಅಲ್ಲ, ನಾನೇ ಅವ್ರಿಗೆ ಸಮಸ್ಯೆ. ಅಂದರೆ ಅಣ್ಣ, ಇದು ಇಷ್ಟ ಇಲ್ಲದೆ ಆಗಿರೋ ಮದುವೆ. ಅಲ್ಲದೆ ಯಾವ ಕಡೆಯಿಂದನೂ ನಾನು ಅವ್ರ ಜೋಡಿ ಆಗಲ್ಲ. ಆದರೂ ಅವ್ರು ನನ್ನ ಮದುವೆ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ನಾನು ಕಂಡ್ರೆ ಅಷ್ಟಕ್ಕಷ್ಟೇ. ಅಷ್ಟಕ್ಕಷ್ಟೇ ಅಲ್ಲ, ಮಾತಿಗೆ ನೀವು ಬೈತಿದ್ರಲ್ಲ, ಅದೆಲ್ಲ ಹೇಗೆ ತಡ್ಕೊಂಡಿದ್ಯಾ ಪುಟಿ? ನಿಮಗೋಸ್ಕರ. ನೀನೇ ಹೇಳ್ದಿಯಲ್ವಾ, ಅಮ್ಮ ಪೊಲೀಸ್ ಅಪ್ಪಂಗೆ ಇದ್ರ ಬಗ್ಗೆ ಗೊತ್ತಾದರೆ ತುಂಬ ನೊಂದ್ಕೋತಾರೆ ಅಂತ. ಅದೇ ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ಅಲ್ಲದೆ ಪಾಪ ನನ್ನ ಗಂಡಂದಿದ್ರಲ್ಲಿ ಏನೂ ತಪ್ಪಿಲ್ಲ. ಅವ್ರ ಅಭಿರುಚಿ ತಕ್ಕ ಹೆಣ್ಣು ನಾನಲ್ಲ ಅನ್ನೋ ಸತ್ಯ ನಂಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ ಪುಟಿ, ನೀನೇನು ಹೇಳಿದ್ರು ನಾನು ಕೇಳಲ್ಲ. ಆಗಿದ್ದಾಗಲಿ ನಾನೇ ನಿಮ್ಮ ಮನೆಗೆ ಬಂದು ನಿನ್ನ ಗಂಡನ ಹತ್ರ ನನ್ನ ತಂಗಿ ಜೊತೆ ನಡ್ಕೋತಾ ಇರೋ ರೀತಿ ಸರಿ ಇಲ್ಲ ಅಂತ ಹೇಳ್ತೀನಿ. ಹೇಳಿ, ನಿನ್ನ ಜೊತೆ ಸುಖವಾಗಿ ಸಂಸಾರ ಮಾಡಿ ಅಂತ ಕೇಳ್ಕೊತೀನಿ. ಅವ್ರು ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡಬೇಕು ಅಂತ ಆಮೇಲೆ ನಿರ್ಧಾರ ಮಾಡ್ತೀನಿ. ಅಣ್ಣ, ಹೆದರ್ಸಿ ಬೆದರಿಸಿ ನನ್ನ ಜೊತೆ ಮದುವೆ ಮಾಡಿಸಿರೋ ಥರ ನನ್ನ ಜೊತೆ ಖುಷಿಯಾಗಿ ಜೀವನ ಮಾಡಬೇಕು ಅಂತ ಹೆದರ್ಸಿ ಹೇಳೋಕ್ಕಾಗಲ್ಲ. ಹೇಳಿದ್ರೂ ಅವ್ರು ಕೇಳಕ್ಕೆ ತಯಾರಿರಲ್ಲ. ನೀನು ಹಿಂಗೆ ದುಡುಕ್ತೀಯ ಅಂತಾನೆ ನಿಂಗೆ ಯಾವ ವಿಷಯನೂ ಹೇಳಿಲ್ಲ. ಹಾಗಾದರೆ ನೀನು ಎಷ್ಟು ದಿವಸ ಇದನ್ನೆಲ್ಲ ಸಹಿಸ್ಕೊಂಡಿರ್ತೀಯ ಪುಟಿ? ಇದೆಲ್ಲ ಯಾವಾಗ ಸರಿ ಹೋಗೋದು? ರಾಣಿ ಥರ ಮರಿಬೇಕಾದವಳು ಮನೆ ಕೆಲಸದ ಥರ ಚಾಕ್ರಿ ಮಾಡ್ತಾ ಇದೆಯಲ್ಲ, ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ನೆಮ್ಮದಿಯಾಗಿರ್ಬೇಕು? ನಾನು ನೆಮ್ಮದಿ ಬಿಡು, ಯಾವಾಗೋ ಸತ್ತೋಗಿದೆ. ಆದರೆ ನೀನು ನೆಮ್ಮದಿಯಾಗಿರ್ಬೇಕು ತಾನೆ? ಸಮಸ್ಯೆ ಇಲ್ಲದೆ ಸಂಸಾರನೇ ಇಲ್ಲ ಅಣ್ಣ. ಇದು ನನ್ನ ಜೀವನ. ಕಷ್ಟನೋ ಸುಖನೋ ಅದನ್ನು ನಾನೇ ಈಡೇರಿಸ್ತೀನಿ. ಇವತ್ತಲ್ಲ ನಾಳೆ ಅವ್ರು ಸರಿ ಹೋಗ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಅಲ್ಲಿ ತನಕ ನಾನು ತಾಳ್ಮೆಯಿಂದ ಇರಬೇಕು. ಒಂದು ವೇಳೆ ನೀನು ಅಂದ್ಕೊಂಡಿದ್ದಾಗಲೇ ಇಲ್ಲ ಅಂದರೆ? ಹಣೆ ಬರೋಕ್ಕೆ ಹೊಣೆ ಯಾರಣ್ಣ. ಹಾಗಂತ ಅವ್ರು ಏನು ಹೇಳಿದ್ರು ಏನು ಮಾಡಿದ್ರು ಸಹಿಸ್ಕೊಂಡಿರ್ತೀಯ ಪುಟಿ? ಸಹನೆಗೆ ಇನ್ನೊಂದು ಹೆಸರೇ ಹೆಣ್ಣಲ್ವಾ ಅಣ್ಣ. ಸಂಸಾರದಲ್ಲಿ ಯಾವುದೇ ತೊಂದರೆ ಬಂದರೂ ಅದನ್ನು ಮೊದಲು ಸಹಿಸ್ಕೊಳ್ಳೋದೇ ಹೆಣ್ಣು. ಅದೇ ನಾನು ಮಾಡ್ತಿದ್ದೀನಿ. ಕೂಗಾಡಿ ಹಾರಾಡಿ ಯಾವ ಸಮಸ್ಯೆನೂ ಬಗೆಹರಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕು. ಅಲ್ಲಿ ತನಕ ಈ ವಿಷಯದ ಬಗ್ಗೆ ಯಾರಿಗೂ ಹೇಳಬೇಡ. ನನ್ನ ಗಂಡ ಅವ್ರ ಮನೆಯವ್ರ ಜೊತೆ ನನ್ನ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಬೇಡ. ನೀನು ದುಡುಕ್ಬೇಡ. ಹಾಗಂತ ನಂಗೆ ಮಾತು ಕೊಡು. ಈ ಥರ ನನ್ನ ಕೈ ಕಟ್ಟಾಕ್ಬೇಡ ಪುಟಿ. ಯುದ್ಧ ಮಾಡೋದು ಎಷ್ಟೊತ್ತಣ್ಣ, ಆದರೆ ಯಾವ ಉದ್ದೇಶಕ್ಕೆ ಯುದ್ಧ ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡಬೇಕಲ್ವಾ? ಯುದ್ಧನೇ ಎಲ್ಲದಕ್ಕೂ ಪರಿಹಾರ ಅಂದಿದ್ದಿದ್ರೆ ಈ ಜಗತ್ತಲ್ಲಿ ಯಾರೂ ಜೀವಂತವಾಗೇ ಇರ್ತಿರ್ಲಿಲ್ಲ. ನನ್ನ ಜೀವನನ ನಾನು ಹೇಗೋ ಸರಿ ಮಾಡ್ಕೊಂಡ್ಬಿಡ್ತೀನಿ. ನೀನೇನೋ ಯೋಚನೆ ಮಾಡಬೇಡ. ದಯವಿಟ್ಟು ನಾನು ಹೇಳಿದ ಮಾತು ನಾನು ನಡೆಸ್ಕೊಡ್ತೀನಿ ಅಂತ ನಂಗೆ ಮಾತು ಕೊಡು. ಸರಿ ಬಾ, ಮನೆಗೆ ಹೋಗೋಣ. ನಿಮ್ಮ ಭಾವನ ಮುಂದೆ ಮನೆಯವ್ರ ಮುಂದೆ ಈ ಥರ ಸೆಪ್ಪಗಿರ್ಬೇಡ. ಮನಸ್ಸಲ್ಲಿ ನೋವಿದ್ರು ನಿನ್ನ ಥರ ನಗ್ತಿರ್ಬೇಕು ಅಂತ ಹೇಳ್ತಿದ್ಯಾ?
ಮಗನೇ ಬಂದ್ಯ, ಹೇಗಿದೆಯೋ? ಚೆನ್ನಾಗಿದ್ದೀನಿ. ದೀಪ, ನಮ್ಗೆ ಗೊತ್ತಿಲ್ಲದೆ ಇವನನ್ನ ಯಾವಾಗ ಕರ್ಕೊಂಡ್ ಬರಕ್ ಹೋದೆ? ಅಲ್ಲ, ಅಣ್ಣನೇ ಮಾತಾಡಬೇಕು ಅಂತ ಕರೆದಿದ್ದ. ಮನೇಲಿ ಪೂಜೆ ಇದೆಯಲ್ವಾ, ಅದಕ್ಕೆ ನಾನೇ ಬಾ ಅಂತ ಹೇಳಿದೆ. ಅಷ್ಟಕ್ಕೂ ಅಣ್ಣ ಬರೋದ್ರಲ್ಲಿ ತಪ್ಪೇನಿದೆ? ಸರಿಯಾಗಿ ಹೇಳ್ದೆ ಮಗಳೇ. ಓಹೋ, ನಮಗ್ ಗೊತ್ತಿಲ್ಲದೆ ಒಳಗೆ ಇಷ್ಟೊಂದೆಲ್ಲ ನಡೀತಾ ಇದೆಯಾ? ಒಳಗೆ ಏನು ನಡೀತಾ ಇಲ್ಲ ಕಣೆ. ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬೇಡ. ಈ ಮನೆಗೆ ಸಂಬಂಧ ಪಡದೆ ಇರೋರು ಬರೋದು ನನ್ಗೆ ಇಷ್ಟ ಇರಲಿಲ್ಲ. ಹಾಗಂತ ಒಂದ್ಸಲ ದೀಪ ಸುಮ್ಮನೆ ಇರ್ತಾರಾ? ದೀಪ ಬಂದು ನನ್ನ ಹತ್ರ ಕೇಳಿದ್ಲು, ಮೊದಲನೇ ಸಲ ಅಳಿಯ ಮಗಳು ಮನೆಗೆ ಬಂದಿದ್ದೀವಿ, ಅಣ್ಣಂಗೆ ಕರ್ಕೊಂಡ್ ಬರ್ತೀವಿ ಅಂತ. ಹ್ಞೂ ಅಂದೆ. ಅದಕ್ಕೇನೀಗ ಈ ಸಂದರ್ಭದಲ್ಲಿ ಎಲ್ರ ಮುಂದೆ ಅವ್ನಿಗೆ ಬೈಬೇಕಾ? ಅಯ್ಯೋ, ನಾನೆಲ್ಲಣ್ಣ ಅವನನ್ನ ಬೈ ಅಂತಂದೆ. ಅವನ್ ಮನೆಗ್ ಬರ್ತಿರೋ ವಿಷಯ ನಿನಗ್ ಗೊತ್ತಾ ಇಲ್ವಾ ಅಂತ ಕೇಳ್ದೆ ಅಷ್ಟೇ. ಈ ಮನೆಯಲ್ಲಿ ನಂದು ನಿಂದು ಅಷ್ಟೇ ಅಲ್ಲ, ಮನೆ ಯಜಮಾನಿ ನಂದಾದೀಪದಂತೆ ಮಗಳು ಇದ್ದಾಳೆ, ಅವ್ರದ್ದು ನಡೆಯುತ್ತೆ. ಅರ್ಥ ಆಯ್ತು ಬಿಡೋಣ ನನ್ಗೆ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಯ್ತು ಬಿಡಿ. ಅದಕ್ಕೆ ಮಗ ಬಂದ್ಮೇಲೆ ನಿಮ್ ವರ್ಷನೇ ಬದಲಾಯ್ತು. ಅವಳು ಮಾತು ಬಿಡು. ಬಾ, ನೀನ್ ತಿಂಡಿ ತಿನ್ ಬಾ. ಮೊದಲು ಪೂಜೆ, ಆಮೇಲೆ ತಿನ್ನೋದು ಕುಡಿಯೋದು ಎಲ್ಲ. ಅಣ್ಣ, ತಿನ್ನೋದು ಹೇಳ್ದೆ ಸರಿ, ಕುಡಿಯೋದೇನು ಅಂತ ಬಿಡಿಸಿ ಹೇಳು. ಕಾಫಿನ, ಟೀನಾ, ಶರ್ಬತ್ತ ಅಂತ? ಅವನು ಗೊತ್ತಿದೆ ಪೂಜೆಗೆ ಬಂದಾಗ ಏನೇನು ಕುಡಿಬೇಕು ಅಂತ. ಅವನಿಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ. ಬಾಪ, ನೀನ್ ತಿಂಡಿ ತಿನ್ ಬಾ. ಈಗ ಬೇಡಮ್ಮ, ಪೂಜೆ ಆಗಲಿ, ಒಂದೇ ಸತಿ ಊಟ ಮಾಡ್ತೀನಿ. ಯಾಕೋ ಮಗನೇ ಒಂಥರ ಇದೆಯಾ? ಅಮ್ಮ, ಅದು ಅವ್ನು ರಾತ್ರಿ ಮಲ್ಕೊಳ್ಳಿಲ್ವಂತೆ, ಅದಕ್ಕೆ ಅವ್ನು ಹಂಗಿದ್ದಾನೆ. ಹಾಗಾದ್ರೆ ರಾತ್ರಿ ಚೆನ್ನಾಗಿ ಆಗಿರ್ಬೇಕು. ಅಂಬುಜ ಪುರೋಹಿತರಿದ್ದಾರೆ. ಪೊಲೀಸಪ್ಪ, ಮಕ್ಕಳು ಮತ್ತೆ ಅವರು ಕಾಣಿಸ್ತಿಲ್ಲ, ಎಲ್ಲೋದ್ರು? ಮಕ್ಕಳು ಹೊರಗಡೆ ಆಟ ಆಡ್ತಿದ್ದಾರೆ. ಅಳಿಯಂದ್ರು ಯಾವುದೋ ಫೋನಲ್ಲಿದ್ದರು. ಪೂಜೆ ಶುರು ಆಗಲಿ ಅಂತ ನಾನೇ ಸುಮ್ಮನೆ ಇದ್ದೆ. ಈಗ ಕರಿತೀನಿ. ಪೂಜೆಗೆ ಬರೀ ಮನೆಯವರೇ ಇದ್ರೆ ಏನ್ ಬಂತು? ಮನೆ ತುಂಬಾ ಜನ ಇದ್ರೇನೆ ಚಂದ. ಅಣ್ಣ, ನಾವು ಪೂಜೆ ಎಂದಾಗೆಲ್ಲ ಊರ್ ಜನ ಎಲ್ಲ ನಮ್ಮ ಮನೆಗೆ ಬರೋರು. ಈಗ ನೋಡು, ಒಬ್ರು ಇಲ್ಲ. ಜರಮಣ, ನಮಸ್ಕಾರ ಸೋಮಣ್ಣ. ಏನ್ ಸೋಮಣ್ಣ, ಊರವರೆಲ್ಲ ಸೇರ್ಕೊಂಡು ನಮ್ಮನೆ ಸಂಕ ಬಂದ್ಬಿಟ್ಟಿದ್ದೀರಿ? ಪೂಜೆಗೆ ಅಂತ ಬಂದಿದ್ದೀವಿ. ಜರಮಣ, ಬೇಡ ಅಂತ ಅಂದ್ರೆ ಹೇಳು, ವಾಪಸ್ ಹೋಗ್ಬಿಡ್ತೀವಿ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ ಸೋಮಣ್ಣ? ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬಡವನ್ ಮನೆಗೆ ಭಾಗ್ಯ ಬಂದಂಗೆ ಆಯ್ತು ಅಣ್ಣ. ಜರಮಣ, ನೀವು ಪೂಜೆಗೆ ಬನ್ನಿ ಅಂತ ಹೇಳಿದಾಗ ನಾವ್ ಯಾರು ಬರಲ್ಲ ಅಂತ ಹೇಳಿದ್ವಿ. ಆದ್ರೆ ಈಗ ಎಲ್ಲರೂ ಪೂಜೆಗೆ ಬಂದಿದ್ವಿ. ಏನಾದ್ರೂ ಆಶ್ಚರ್ಯನಾ? ಹೌದು ಅಣ್ಣ. ನಾವೆಲ್ಲ ಇವತ್ತು ಪೂಜೆಗೆ ಬಂದಿದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಅವರೊಬ್ರೆ. ಯಾರಣ್ಣ? ಆಗ್ತಾ ಇಲ್ಲ. ಜರಮಣ, ಅದೇನಾಯ್ತು ಅಂದ್ರೆ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಮದಾಸ್ಕೆ ಕೊಡಕ್ ಬಂದ್ರು ನಾವು ಒಪ್ಪೋದಿಲ್ಲಪ್ಪ. ಜಾಶಿ ಅಲ್ಲ, ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ. ರಿಸೆಪ್ಷನಲ್ಲಿ ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ತಾವೆಲ್ಲರೂ ಕ್ಷಮಿಸಬೇಕು. ದೀಪ ಅವ್ರ ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ, ತಾವೆಲ್ಲರೂ ದೊಡ್ಡ ಮನ್ಸು ಮಾಡಿ ದಯವಿಟ್ಟು ಬರಬೇಕು.
ಏನ್ರಪ್ಪ ಏನಂತೀರಾ? ನಮಗೇನು ಹೋಗೋದು ಬೇಡ ಅನ್ಸುತ್ತಪ್ಪ. ಹೌದು ಹೌದು. ದಯವಿಟ್ಟು ಹಾಗೆ ಹೇಳ್ಬೇಡಿ. ಕೆಲವೊಂದು ಘಟನೆಗಳು ಕೈ ಮೀರಿ ನಡೆದು ಹೋಗ್ತವೆ. ಅದು ಸರಿನೋ ತಪ್ಪೋ ಆ ಕ್ಷಣಕ್ಕೆ ಗೊತ್ತಾಗಲ್ಲ. ಆಮೇಲೆ ಕುಂತು ಯೋಚಿಸಿದಾಗ ಅರ್ಥ ಆಗುತ್ತೆ ಅದು ತಪ್ಪಂತ. ನಮ್ಮಿಂದ ತಪ್ಪಾಗಿದೆ, ಅದಕ್ಕೆ ಕೈ ಮುಗ್ದು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ನೀನೊಬ್ಬ ಬಂದು ಕ್ಷಮೆ ಕೇಳ್ಬಿಟ್ರೆ ಆಗಲ್ಲ. ನೀನ್ ಎಂತಿನೋ ತಪ್ಪು ಮಾಡಿದಾಳೆ, ಅವಳು ಬಂದು ಇಲ್ಲಿ ಕ್ಷಮೆ ಕೇಳಬೇಕು ನಮ್ಮ ಹತ್ರ. ಅವ್ರ ಮನೇಲಿ ಪೂಜೆ ನಡೀತಾ ಇದೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಅದಕ್ಕೆ ನಾನು ಒಬ್ಬನೇ ಬಂದೆ. ನೀವೆಲ್ಲರೂ ಮನೆಗೆ ಬಂದರೆ ಖಂಡಿತವಾಗ್ಲೂ ಅವ್ರ ಕೈಲೂ ಕ್ಷಮೆ ಕೇಳಿಸ್ತೀನಿ. ಆಗಿರೋ ತಪ್ಪನ್ನು ಮನಸ್ಸಿಗೆ ಹಾಕೊಳ್ದೆ ದಯವಿಟ್ಟು ತಾವೆಲ್ಲರೂ ಪೂಜೆಗೆ ಬನ್ನಿ. ನಿನ್ನ ಜಾಗದಲ್ಲಿ ಈ ಥರ ಯಾರಾದರೂ ತಪ್ಪು ಮಾಡಿದರೆ ಅವ್ರಿಗೆ 50 ಚಡಿ ಏಟ್ ಕೊಟ್ಟು ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ನಿಲ್ಸಪ್ಪ. ಏನ್ರಪ್ಪ ಆಗಿದ್ದು ಆಗೋಯ್ತು. ಈಗ ಜಯರಾಮಣ್ಣನ ಅಳಿಯನೇ ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊತಾ ಇದ್ದಾರೆ. ಅದರಲ್ಲೂ ಚಡಿ ಏಟು ಅವರೇ ಹೊಡ್ಕೊತಾ ಇದ್ದಾರೆ. ನನ್ನ ಪ್ರಕಾರ ಕ್ಷಮಿಸ್ಬಿಡೋದು ಒಳ್ಳೇದು ಅನ್ಸುತ್ತೆ. ಏನಂತೀರಾ? ಆಗ್ಬೋದು ಆಗ್ಬೋದು. ಆಯ್ತಪ್ಪ, ನಾವೆಲ್ಲರೂ ಜಯರಾಮಣ್ಣನ ಮನೆಗೆ ಪೂಜೆಗೆ ಬರ್ತೀವಿ. ಆಯ್ತಾ? ತುಂಬ ಸಂತೋಷ. ಇಷ್ಟು ದೊಡ್ಡ ಶ್ರೀಮಂತರಾದರೂ ಒಬ್ಬರೇ ಬಂದು ವಿನಯವಾಗಿ ನಮ್ಮ ಹತ್ರ ಮಾತಾಡಿ ಚಾಟಿನಲ್ಲಿ ಹೊಡ್ಕೊಂಡು ಕ್ಷಮೆ ಕೇಳಿದ್ರಲ್ಲ, ನಮಗೆ ಬರದೇ ಇರೋಕ್ಕಾಗಲಿಲ್ಲ ಜರಮಣ್ಣ. ಇಷ್ಟು ಒಳ್ಳೆ ಗುಣ ಇರೋ ಹುಡುಗನ್ನ ಅಳಿಯನಾಗಿ ಪಡೆದಿರೋದಕ್ಕೆ ನೀನು ಅದೃಷ್ಟ ಮಾಡಿದೆ ಜರಮಣ್ಣ. ಅಳಿಯಂದ್ರೆ ನನಗೋಸ್ಕರ ಚಾಟಿ ಏಟ್ ತಿಂದ್ರ ನೀವು? ಒಂದ್ಸಲ ಸ್ವಲ್ಪ ಆರೈಕೆ ಮಾಡಿ. ಇಲ್ಲ ಪರವಾಗಿಲ್ಲ, ಏನು ತೊಂದರೆ ಆಗಿಲ್ಲ. ನೀವು ಇವತ್ತು ನನಗೆ ಆಪತ್ ಬಾಂಧವ ಆಗ್ಬಿಟ್ರೆ ಹೇಳಿ ಅಂದರೆ ನನ್ನ ಮತ್ತು ಊರವ್ರ ಸಂಬಂಧನ ಮತ್ತೆ ಒಂದು ಮಾಡಿದ್ರಲ್ಲ, ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇಷ್ಟು ದಿನ ನೀವು ನಮ್ಮ ಮನೆಗೆ ಅಳಿಯಂದ್ರಾಗಿದ್ರಿ, ಈಗ ಮಗ ಆಗ್ಬಿಟ್ರಿ. ನಮ್ಮ ದೀಪುಗೆ ನೀವು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ನಮ್ಮ ಪಾಲಕ್ ನೀವು ದೇವರಾಗ್ಬಿಟ್ರಿ. ಇಷ್ಟಕ್ಕೆಲ್ಲ ಯಾಕೆ ಕೈ ಮುಗಿತೀರಾ? ನಮ್ಮಿಂದಾಗಿರೋ ತಪ್ಪಿಗೆ ನಾವೇ ಕ್ಷಮೆ ಕೇಳಬೇಕಲ್ವಾ? ನೀವು ಒಬ್ಬರೇ ಅಲ್ಲ ಅಳಿ ಅಂದರೆ, ನನ್ನ ಮಗಳು ತಪ್ಪು ಮಾಡಿದಾಳೆ, ಅವಳು ಬಂದು ಊರವ್ರ ಮುಂದೆ ಕ್ಷಮೆ ಕೇಳಬೇಕು. ದೀಪು, ದಯವಿಟ್ಟು ನನ್ನಿಂದ ಆಗಿರೋ ತಪ್ಪಿಗೆ ನೀವೆಲ್ಲರೂ ನನ್ನನ್ನು ಕ್ಷಮಿಸ್ಬೇಕು. ಪರವಾಗಿಲ್ಲ ಬಿಡಮ್ಮ, ಇನ್ನು ಮುಂದೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಆಯಿತು. ಎಲ್ಲರೂ ಬಂದಾಯ್ತು, ಪೂಜೆ ಶುರು ಮಾಡ್ಬೋದಲ್ಲ? ಸರಿ ನಡ್ರಿ, ಬನ್ನಿ, ಎಲ್ಲ ಒಳಗೆ ಬನ್ನಿ, ಬನ್ನಿ ಬನ್ನಿ ನಡ್ರಿ. ನೀವಿಬ್ರು
ಅಲ್ಲೇನೋ ಮಾಡ್ತಾ ಇದ್ದೀರಾ? ನೀರ್ ತಗೊಂಡ್ ಬಂದ್ರಲ್ಲ ಸುಂದ್ರಿನ? ನಾವು ಮಾರೋದಕ್ಕಿಂತ ಡಬಲ್ ರೇಟ್ ಕೊಟ್ಟು ಸುಂದ್ರಿ ಬೇಕೇ ಬೇಕು ಅಂತ ಬಾಬಾ ತಗೊಂಬಂದು. ಅಳಿಯಂದ್ರೆ, ನೀವು ನಮ್ಮ ಮನೆಗೆ ಬಂದಾಗಿಂದ ಎಲ್ಲ ಒಳ್ಳೇದೇ ಆಗ್ತಿದೆ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಿಲ್ಲ. ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀರಾ? ಇಲ್ಲಿ ಒಳಗೆ ತಂದ್ಬಿಡ್ತೀನಿ. ಅಯ್ಯೋ, ನೀವು ಒಂದು ನಿಮಿಷ ನಿಂತ್ಕೊಳ್ಳಿ. ಗೊತ್ತಲ್ಲ, ನಿನ್ನ ಮಗ ಅನ್ನಿಸ್ಕೊಂಡವನಿಗೆ ಸುಂದ್ರಿನ ಮನೆ ಒಳಗಡೆ ತರಕ್ಕೆ ಹೇಳು. ಅಣ್ಣ, ಅವ್ರು ಕೆಟ್ಟವರಲ್ಲ, ಆದರೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅಷ್ಟೇ. ಅವ್ರೊಬ್ರಿಗೆ ಆಗಲ್ಲ. ಅಲ್ಲ, ಒಂದು ನಿಮಿಷ ಇರಿ. ಬಂದಾಗಿಂದ ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿಲ್ಲ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೆಯವ್ರಿಗೋಸ್ಕರ ಊರವ್ರ ಹತ್ರ ಕ್ಷಮೆ ಕೇಳಿದ್ದೀರಾ? ನನ್ನ ತಂಗಿಗೋಸ್ಕರ ಸುಂದರಿ ವಾಪಸ್ ತಂದಿದ್ದೀರಾ? ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮ್ಮ ಋಣ ಯಾವತ್ತೂ ಮರೆಯಲ್ಲ. ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ? ಇದು ನನ್ನ ಕರ್ತವ್ಯ. ಸುಂದ್ರಿ, ನನ್ನ ಬಿಟ್ಟು ಬೇಜಾರಾಗ್ತಿತ್ತಾ? ನನ್ನನ್ನು ಕ್ಷಮಿಸ್ಬಿಡು. ನನ್ನನ್ನು ಯಾವತ್ತೂ ಮಾರಲ್ಲ. ರೀ, ನಿಮ್ಮ ಉಪಕಾರನ ನಾನು ಹೆಂಗೆ ತೀರಿಸ್ಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಮನೆಗೆ ಯಾರೂ ಬರ್ತಿಲ್ಲ ಅಂತ ನಮ್ಮಪ್ಪ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅವ್ರ ಮುಖದಲ್ಲಿ ನಗು ತಂದಿದ್ರ. ನನ್ನಿಂದ ಈ ಮನೆಯವ್ರಿಗೆ ತೊಂದರೆ ಆಯಿತು ಅಂತ ಯಾರ ಬಾಯಿಂದನೂ ಕೇಳಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಊರ ಜನರ ಹತ್ರ ಕ್ಷಮೆ ಕೇಳಿದೆ. ಹಾಗೆ ಮಾಡಿಲ್ಲದೆ ಆದರೆ ಅವ್ರು ಯಾರೂ ನಿಮ್ಮ ಮನೆಗೆ ಬರ್ತಾ ಇರಲಿಲ್ಲ. ಮಾನವೀಯತೆ ದೃಷ್ಟಿಯಲ್ಲಿ ಕೇಳಿದ್ದೇನೆ ಹೊರತು ಬೇರೆ ಯಾವ ಭಾವನೆನೂ ಇಲ್ಲ ನನಗೆ. ಒಂದೊಂದು ಸಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಯಾವಾಗ ಹೆಂಗೆ ಇಡ್ತೀರಾ ಅಂತಲೇ ಗೊತ್ತಾಗಲ್ಲ. ಚಾಟಿ ಏಟ್ ಬೇರೆ ತಿಂದಿದ್ದೀರಾ, ತುಂಬ ಗಾಯ ಆಗಿರುತ್ತೆ. ಬನ್ನಿ, ಔಷಧಿ ಹಚ್ತೀನಿ. ಪರವಾಗಿಲ್ಲ, ಆ ಥರ ಏನಾಗಿಲ್ಲ. ಆ್ಯಕ್ಚುಲಿ ನಾನು ನಿಮ್ಮನ್ನೇನೋ ಕೇಳಬೇಕಿತ್ತು. ಕೇಳಿ. ನಾನು ಇದೆಲ್ಲ ಮಾಡಿದ್ದು ನಿಮಗೆ ಖುಷಿ ಇದೆ ಅಲ್ವಾ? ಖುಷಿನ? ತುಂಬ ಸಂತೋಷ ಆಗಿದೆ. ಮೊದಲಿನ ಥರನೇ ಸಂತೋಷವಾಗಿದ್ದೀರಾ? ಮದುವೆಗಿಂತ ಮುಂಚೆ ಹೆಂಗೆ ಖುಷಿಯಾಗಿದ್ನೋ ಹಾಗೆ ಇದ್ದೀನಿ. ಹಾಗಾದರೆ ಅಳಿಯಂದ್ರೆ ದೀಪ ಪೂಜೆ ಮಾಡಬೇಕು. ನಿಮ್ಮ ಕೃಪೆಯಿಂದ 3 ಜನ ಎಲ್ಲ ಬಂದಿದ್ದಾರೆ. ಅದ್ದೂರಿಯಾಗಿ ಮಾಡಬೇಕು, ಖುಷಿ ಖುಷಿಯಾಗಿ. ಬಾ ದೀಪ, ಬನ್ನಿ ಇಲ್ಲಂದ್ರೆ, ಬನ್ನಿ ಬನ್ನಿ. ಅರ್ಶನ ಚಪ್ಪ ಅವ್ರಿಗೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯಕ್ಕೆ ಸ್ವಲ್ಪ ಹಚ್ಚಿ.
ನಾರಾಯಣೀ ನಮೋಸ್ತುತೆ. ಹರಿದ್ರಾ ಕುಂಕುಮಚೂರ್ಣಂ ನಿಕ್ಷಿಪ್ಯ ಕುಂಕುಮ ತಗೊಳ್ಳಿ. ಕೊಡಿ ಅವ್ರ ಕೈಲಿ ಒಂದು ಸ್ವಲ್ಪ ಕುಂಕುಮ ಮೇಡಮ್. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ತನ್ನೋ ಮಹಾಲಕ್ಷ್ಮಿ ಪ್ರಚೋದಯಾತ್. ನೀನು ಮಾತ್ರ ನಿಂತ್ಕೊಳ್ಳಮ್ಮ. ವನಮಾಲಿ ಗದೇಶಾಂಗೆ ಶಂಕೆ ಚಕ್ರೆ ಚನಂದಕಿ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಎರಡು ಹಾರ ಹಾಕಮ್ಮ. ಸರ್ ಒಂದು ದಾರ ತೆಗೆದು ಅವ್ರಿಗೆ ಹಾಕಿ.